ಟ್ರಕ್ ಚಾಲಕನ ಹತ್ಯೆ ಪ್ರಕರಣ ಸ್ವಘೋಷಿತ ಗೋರಕ್ಷಕರಿಗೆ ಜೀವಾವಧಿ ಶಿಕ್ಷೆ ನೀಡಿದ್ದ ಜಡ್ಜ್ ಟಾರ್ಗೆಟ್. ತಬಸ್ಸುಮ್ ಖಾನ್ಗೆ ಬೆದರಿಕೆ ಹಿನ್ನೆಲೆ ಮಧ್ಯಪ್ರದೇಶ ಹೈಕೋರ್ಟ್ ಮಧ್ಯಪ್ರವೇಶ. ಪೊಲೀಸ್ ರಕ್ಷಣೆ ನೀಡಿ ನ್ಯಾಯಾಂಗಕ್ಕೆ ಗೌರವ ನೀಡುವಂತೆ ಆದೇಶ. ರಾಮಮಂದಿರ ದೇಣಿಗೆ ಕಳ್ಳತನ ಪ್ರಕರಣದಲ್ಲಿ ದಿಗ್ವಿಜಯ್ ಸಿಂಗ್ ಸ್ಫೋಟ. ನನ್ನ ರಾಮಮಂದಿರ ದೇಣಿಗೆ ಲೂಟಿಯಾಯಿತು, ಪೊಲೀಸರ ಮೇಲೆ ನಂಬಿಕೆ ಇಲ್ಲ, ಬಿಜೆಪಿ ನಿಯಂತ್ರಣದಲ್ಲಿದೆ, ನೇರವಾಗಿ ನ್ಯಾಯಾಲಯಕ್ಕೆ ಹೋಗಿ ನ್ಯಾಯ ಕೇಳುವ ಘೋಷಣೆ. ಭಾರತದಲ್ಲಿ ಇದ್ದಿದ್ರೆ ಸಿಇಒ ಆಗುತ್ತಿರಲಿಲ್ಲ. ಪೆಪ್ಸಿಕೋ ಮಾಜಿ ಸಿಇಒ ಇಂದ್ರಾ ನೂಯಿ ವಿವಾದಾತ್ಮಕ ಹೇಳಿಕೆ. ಭಾರತದಲ್ಲಿ ಪ್ರತಿಭೆಗೆ ಅವಕಾಶ ಇಲ್ಲವೇ ಎಂಬ ಪ್ರಶ್ನೆ. ಇನ್ಸ್ಟಾಗ್ರಾಂನಲ್ಲಿ ಮಕ್ಕಳ ವಿರುದ್ಧ ಜಾಹೀರಾತು. ಮೇಟಾಗೆ ಕೇಂದ್ರ ಸರ್ಕಾರದಿಂದ ಸಮನ್ಸ್ ನೋಟಿಸ್. ಅಶ್ವಿನಿ ವೈಷ್ಣವ್ ನೇತೃತ್ವದಲ್ಲಿ ತನಿಖೆಗೆ ಆದೇಶ. ರಾಜ್ಯಾದ್ಯಂತ ಮತ್ತೆ ಮಳೆರಾಯನ ಭರ. ಹಲವು ಜಿಲ್ಲೆಗಳಿಗೆ ಹವಾಮಾನ ಇಲಾಖೆ ಆರೆಂಜ್ ಅಲರ್ಟ್. ಕರಾವಳಿ ಮಲೆನಾಡಿನಲ್ಲಿ ಗುಡ್ಡ ಕುಸಿತದ ಆತಂಕ. ಬೆಂಗಳೂರು ಕ್ಯಾಪ್ಜೆಮಿನಿ ಕ್ಯಾಂಪಸ್ ಡೇ ಕೇರ್ನಲ್ಲಿ ಮಕ್ಕಳ ಮೇಲೆ ದೌರ್ಜನ್ಯ. ಮಹಿಳಾ ಸಿಬ್ಬಂದಿ ಬಂಧನ. ಕಾರ್ಪೊರೇಟ್ ಕ್ಯಾಂಪಸ್ ಸುರಕ್ಷತೆ ಬಗ್ಗೆ ಆತಂಕ. ಸುಪ್ರೀಂ ಕೋರ್ಟ್ನಲ್ಲಿ ದರ್ಶನ್ಗೆ ಮತ್ತೆ ನಿರಾಸೆ. ಸ್ಪಷ್ಟೀಕರಣ ಕೋರಿ ಸಲ್ಲಿಸಿದ್ದ ಅರ್ಜಿ ಪರಿಗಣಿಸಲು ನಿರಾಕರಣೆ. ಜಾಮೀನು ಹಾದಿ ಇನ್ನಷ್ಟು ಕಠಿಣ. ಖಮೇನಿ ಅಂತಿಮ ಯಾತ್ರೆ ಇಂದು. ದಾಳಿ ನಡೆಸದಂತೆ ಅಮೆರಿಕ ಇಸ್ರೇಲ್ಗೆ ಇರಾನ್ ಎಚ್ಚರಿಕೆ. ಭಾರೀ ಭದ್ರತೆ ನಡುವೆ ಅಂತಿಮ ವಿಧಿವಿಧಾನ. 250ನೇ ಸ್ವಾತಂತ್ರ್ಯ ಸಂಭ್ರಮದಲ್ಲಿ ಅಮೆರಿಕ. ದೇಶದಾದ್ಯಂತ ಅದ್ದೂರಿ ಆಚರಣೆ. ಬಿಸಿಗಾಳಿ ನಡುವೆ ಭಾರೀ ಭದ್ರತಾ ವ್ಯವಸ್ಥೆ. ವಿಂಬಲ್ಡನ್ನಲ್ಲಿ ಜೊಕೋವಿಚ್ಗೆ ಐತಿಹಾಸಿಕ ಸಾಧನೆ. ಫೆಡರರ್ ದಾಖಲೆ ಸರಿಗಟ್ಟಿದ ಸರ್ಬಿಯಾ ಸ್ಟಾರ್. 4ನೇ ಸುತ್ತಿಗೆ ಭರ್ಜರಿ ಎಂಟ್ರಿ.